ನಾನು ಅದನ್ನ ಗೊತ್ತಿಲ್ಲ, ನನಗೆ ಚೆಕ್ ಮಾಡ್ತೀನಿ. ಸುಮ್ಮನೆ ನಾನು ಯಾರೋ ಹೇಳಿದ್ದಾರೆ ನಾನು ಮಾತಾಡಕ್ಕೆ, ಅವ್ರು ಜವಾಬ್ದಾರಿ ಸಚಿವರಿದ್ದಾರೆ, ಅದೆಲ್ಲ ತಿಳ್ಕೊಂಡು ನಾನು ವಿಚಾರ ಮಾಡ್ತೀನಿ. ಸರಿ, ಲಿಂಗಾಯತ ಸಭೆ ಮಾಡ್ತೀನಿ ಅಂತ ಹೇಳಿ ನೋಡಿಪ್ಪ, ನಾನು ಯಾವ ಸಂದರ್ಭದಲ್ಲಿ ಹೇಳಿದ್ದೀನಿ, ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು, ಪ್ರಶ್ನೆ ಹೇಳಿದೀನಿ. ಲಿಂಗಾಯತರು ಸಭೆ ಮಾಡಬಹುದು, ತಪ್ಪೇನಿದೆ. ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಲಿಂಗಾಯತರಲ್ಲೂ ಕೂಡ ಸಮಸ್ಯೆಗಳಿದಾವೆ. ನಮ್ಮಲ್ಲಿ ಮೀಸಲಾತಿ ಸಮಸ್ಯೆ ಇದೆ, ಉದ್ಯೋಗದಲ್ಲಿ ಮೀಸಲಾತಿ ಪಡ್ಬೇಕು, ಉಪಪಂಗಡಗಳು ಎಲ್ಲಾನು ಕೂಡ ಬೇರೆ ಬೇರೆ ಕೇಳ್ತಾ ಇದಾವೆ. ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡಲಿಕ್ಕೆ ಆದ್ಮೇಲೆ ನಾವು ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಹೋಗಿ ಭೇಟಿಯಾಗಿದ್ದೀವಿ. ಎಲ್ಲ ಶ್ರೀಗಳು, ಶಾಸಕರು, ಎಲ್ಲರೂ ಮಂತ್ರಿಗಳು ಎಲ್ಲ ಕೂಡ ಹೋಗಿ ಅಲ್ಲಿ ಅಕ್ಷರಧಾಮ್ ತರ ಒಂದು ಬಜೆಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಕಮಿಟಿಯನ್ನ. ಮತ್ತು ವಚನ ವಿಶ್ವವಿದ್ಯಾಲಯನ ನಮ್ಮ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಕೇಳಿದೀವಿ. ಜೀರ್ಣೋದ್ಧಾರ ಆಗ್ಬೇಕು ಅಲ್ಲ ಸಣ್ಣ ಸಂಸ್ಕೃತಿ ಕೇಳಿದೀವಿ. ನಮ್ಮ ಸಮಸ್ಯೆಗಳಿಗೆ ನಾವು ಕುಡಿದು ತಪ್ಪೇನಿದೆ ಅಂತ ನಾನು ಹೇಳಿದ್ದೀನಿ. ಒಬ್ರು ಪಡ್ಕೊಂಡ್ರೆ ನಿಮ್ಗೆ ಏನೇ ಸೀದಾ ಹೇಳಿದ್ರು ಕೂಡ ಅದಕ್ಕೆ ರಾಜಕೀಯ ಬಯಸ್ತೀರಿ ನೀವು, ತಪ್ಪೇನಿಲ್ಲ. ಅದ್ರಂತೆ ಎಲ್ಲಾ ಸಮುದಾಯಗಳು ಕುಡಿದ್ರು ತಪ್ಪೇನಿಲ್ಲ ಅಂತ ಹೇಳಿದೀನಿ. ಪೂರ್ತಿ ನೋಡ್ರಿ ನೀವು. ಒಕ್ಕಲಿಗರು ಸೇರಿದ್ರು ತಪ್ಪಿಲ್ಲ, ಲಿಂಗಾಯತರು ಸೇರಿದ್ರು ತಪ್ಪಿಲ್ಲ, ದಲಿತರು ಸೇರಿದ್ರು ತಪ್ಪಿಲ್ಲ, ಹಿಂದೂಗಳು ಸೇರಿದ್ರು ತಪ್ಪಿಲ್ಲ, ನಾಯಕರುಗಳು ಸೇರಿದ್ರು ತಪ್ಪಿಲ್ಲ. ಆಮೇಲೆ ನೀವು ರಾಜಕೀಯಕ್ಕೆ ಹೋಗಿ ಹಚ್ತಿರಲ್ಲ, ಅದನ್ನು ಹೇಳಿದೀನಿ. ಕುರ್ಚಿ ಖಾಲಿ ಇಲ್ಲ. ಮತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಯಾರೇ ಒಬ್ಬ ವ್ಯಕ್ತಿ, ಯಾವುದೇ ಒಂದು ಸಮಾಜ, ಅದು ಲಿಂಗಾಯತರಿರ್ಬೋದು, ದಲಿತರಿರ್ಬೋದು, ಒಕ್ಕಲಿಗರಿರ್ಬೋದು, ಹಿಂದೂದವರು ಇರ್ಬೋದು, ಯಾರೇ ಇದ್ರು ಕೂಡ ಹೈಕಮಾಂಡ್ ಇವತ್ತಿನ ದಿವಸ ಅಂತಿಮ. ಇವತ್ತಿನ ದಿವಸ ಹೈಕಮಾಂಡ್ ಏನು ಬಯಸ್ತದೆ ಅದು ಆಗ್ತದೆ. ನಾವು ಸಮುದಾಯದವರಾಗ್ಲಿ ಅಥವಾ ಏನು ವೈಯಕ್ತಿಕವಾಗಿ ನಾವು ಸ್ವಯಂ ಘೋಷಿತವಾಗಿ ನಾವು ನಮ್ಮ ಮುಖ್ಯಮಂತ್ರಿ ಅಂದ್ರೆ ಅದು ಆಗದ್ರೆ ನಮ್ಮ ಪಕ್ಷದ ಪದ್ಧತಿ ಇಲ್ಲ. ಅದನ್ನು ಹೇಳಿದ್ರಿ. ಹಿಂದೆ ವೀರೇಂದ್ರ ಪಾಟೀಲ್ ಇದ್ದಾಗ ನಾವು 186 ಸೀಟ್ ಪಡ್ಕೊಂಡಿದ್ವಿ. ನೀನ್ ತಪ್ಪಾಗಿ ಹೇಳಿದ್ದೀನಿ. 186 ಸೀಟ್ಸ್ ನನ್ನ ಪ್ರಕಾರ. ವೀರೇಂದ್ರ ಪಾಟೀಲ್ದಾಗ 186 ಸೀಟು ಲಿಂಗಾಯತರ ನೇತೃತ್ವ ವಹಿಸಿಕೊಂಡ್ಮೇಲೆ ಇವತ್ತು ದಿವಸ ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲಿ ಸಿಕ್ಕಿದೆ. ಕರೆಕ್ಟಾ? ವೀರೇಂದ್ರ ಪಾಟೀಲ್ ಆರೋಗ್ಯದಿಂದ ಅವ್ರನ್ನ ರಾಜೀನಾಮೆ ಕೊಡ್ಬೇಕಾಯ್ತು. ಅದ್ರ ಪರಿಣಾಮ ಏನ್ ಪಟ್ವಿ ನಾವು? ನಾನು ಒಬ್ಬ ಶಾಸಕವಾಗ 186 ಹೋಗಿ 36ಕ್ಕೆ ಬಂದಿವಿ. 150 ಸೀಟ್ ಕಡಿಮೆ ಆಯ್ತು ನಮ್ಗೆ. ಲಿಂಗಾಯತರದ್ದು ಪ್ರಭಾವ ಇದೆ, ಒಕ್ಕಲಿಗರದ್ದು ಪ್ರಭಾವ ಇದೆ, ದಲಿತರದ್ದು ಇದೆ, ಹಿಂದೂರದ್ದು. ಎಲ್ಲರೂ ಕೂಡಿದಾಗ ಪಕ್ಷ. ಯಾವುದೇ ಒಂದು ಜಾತಿ ಮೇಲೆ ನಾವು ಅವಲಂಬಿತಾಗಿ ನಾವು ರಾಜ್ಯ ಆಡಳಿತ ಮಾಡ್ತೀವಿ ಅಥವಾ ನಾವು ರಾಜಕೀಯ ಮಾಡ್ತೀವಿ, ಚುನಾವಣೆ ಏನಾದ್ರು ಇರ್ತಿದ್ರೆ ಅದು ತಪ್ಪು. ಇನ್ನೂ ಸಣ್ಣ ಸಣ್ಣ ಸಮುದಾಯಗಳು, ಕಂಬಾರ, ಕುಂಬಾರ, ಪತ್ತಾರ ಏನೇನಿದಾವಲ್ಲ, ಅಲ್ಪ ಸ್ವಲ್ಪ ಅವು ಕೂಡ ಮಹತ್ವವನ್ನು ಪಡ್ಕೋತವೆ. ಅವರೆಲ್ಲರೂ ಕೂಡಿಸಿದ್ರೆ ಅವರೇ ಒಂದು 10-20% ಆಗ್ತಾರೆ. ಸರ್, ಇತಿಹಾಸವನ್ನು ಹೇಳುವ ಮೂಲಕ ಮತ್ತೆ ಅಂಕಿ ಸಂಖ್ಯೆ ಅಂದ್ರೆ 37 ಅಂತ ಹೇಳೋ ಮೂಲಕ ಡಿಮಾಂಡ್ ನಾನು ಏನ್ ಹೇಳಿದೀನಿ ಇವತ್ತು, ಈಗೇನ್ ಹೇಳಿದಿನಲ್ಲ ಅಲ್ಲಿ ನಿನ್ನೆ ಅದನ್ನೇ ಹೇಳಿದೀನಿ. ಅದು ಕೇಳಿದ ಮೇಲೆ ಹೇಳಿದೀನಿ. ನೋಡಿ, ಅಂತದೆಲ್ಲ ಅದೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಅದು ರಾಜಣ್ಣ ಅವರು ಅವ್ರಿಗೆ ನನಗೆ ಏನಾಗಿದೆ ನನ್ಗೆ ಗೊತ್ತಿಲ್ಲ. ಅವ್ರಿಗೂ ಮುಖ್ಯಮಂತ್ರಿಗಳಿಗೆ ಹೋಮ್ ಮಿನಿಸ್ಟರ್ಗೆ ಅವರು ತಮ್ಮ ಏನಾಗಿದೆ ಅದನ್ನ ತಿಳಿಸಿದ್ದಾರೆ. ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ. ನಾನು ಏನೇನು ಕೂಡ ಹೇಳಿದ್ದೀನಿ. ಈ ರೀತಿ ಯಾರೇ ಮಾಡ್ಲಿ ಸಹ ರಾಜಕೀಯವಾಗಿ ಸಹ ಗುರಿ ಮಾಡಿ ಯಾರೋ ಒಬ್ಬರನ್ನ ತೇಜೋವಧೆ ಮಾಡುವಂತಹದ್ದು ಇದು ಬಹಳ ಹೀನ ಕೆಲಸ ಇದು. ಹೀಗಾಗಿ ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅದೆಲ್ಲ ಕೂಡ ತನಿಖೆ ಆಗ್ಬೇಕು. ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಬಗ್ಗೆ ಗಮನ ಹರಿಸ್ತಾರೆ. ಯಾವುದು ನಮ್ಮ ಆ ಪಕ್ಷದಲ್ಲಿ ಇಟ್ಕೊಂಡ ಪಕ್ಷ SIT ನನಗೆ ಗೊತ್ತಿಲ್ಲ. ಅವ್ರು ಎಲ್ಲಿ ಹೇಳಿದಾರೆ, ಏನ್ ಹೇಳಿದಾರೆ ನನ್ನ ಕೇಳಿಲ್ಲ. ಅದು ನಾನು ತನಿಖೆ SIT ಮಾಡಿದ್ರೆ ನ್ಯಾಯ ಸಿಗುತ್ತನ್ನೋ ನಾನು ಕೇಳಿಲ್ಲ. ನೀವು ಹೇಳಿದ ಮೇಲೆ ನಾನು ರಿಯಾಕ್ಟ್ ಮಾಡಕ್ಕಾಗಲ್ಲ. ಎಸ್